ಏಪ್ರಿಲ್ 22ರ ಪಹಲ್ಗಾಮ್ ನರಮೇಧವನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ರಕ್ತ ಪಿಪಾಸು ಉಗ್ರರು ಅಟ್ಟಹಾಸ ಮೆರೆದಿದ್ರು. 26 ಭಾರತೀಯರ ಹತ್ಯೆಯ ಪ್ರತೀಕಾರಕ್ಕೆ ಪ್ರಧಾನಿ ಮೋದಿ ಅಂದೇ ಸಂಕಲ್ಪವನ್ನ ಕೈಗೊಂಡಿದ್ರು. ಉಗ್ರರನ್ನ ಪೋಷಿಸಿದ ಪಾಕಿಸ್ತಾನದ ವಾಯು ನೆಲೆಗಳನ್ನ ಭಾರತೀಯ ಸೇನೆ ಛಿದ್ರ ಮಾಡಿತು. ಕೇವಲ 23 ನಿಮಿಷದಲ್ಲಿ ಪಾಕಿಸ್ತಾನದ ಇಡೀ ಏರ್ ಡಿಫೆನ್ಸ್ ಸಿಸ್ಟಮೇ ಉಡೇಸಾಗಿದೆ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಘಟನೆ ಅದು. ಅದೆಷ್ಟೋ ಜನ ಖುಷಿಗೂ, ಇನ್ನೆಷ್ಟೋ ಜನ ಸಂಭ್ರಮಕ್ಕೂ, ಕೆಲವರು ಹನಿಮೂನ್ಗೂ ಬಂದಿದ್ರು. ಆ ಎಲ್ಲ ಸಂಭ್ರಮವನ್ನು ಕ್ಷಣ ಮಾತ್ರದಲ್ಲಿ ಹಾಳು ಮಾಡಿದ್ರು ಆ ಪಾಪಿಗಳು. 26 ಮಂದಿ ಪ್ರಾಣ ಕಳ್ಕೊಂಡು ನೋವುಂಡರು. 26 ಭಾರತೀಯರ ಹತ್ಯೆಯ ಪ್ರತೀಕಾರಕ್ಕೆ ಪ್ರಧಾನಿ ಮೋದಿ ಅಂದೇ ಸಂಕಲ್ಪ ಕೈಗೊಂಡ್ರು. ಭಾರತ ನಾರಿಯರ ಸಿಂಧೂರ ಅಳಿಸಿದವರ ಹುಟ್ಟಡಗಿಸಲು ಆಪರೇಷನ್ ಸಿಂಧೂರ್ ವ್ಯೂಹ ಹೆಣೆದರು. ಮೇ 7, 8ರ ರಾತ್ರಿಗಳು ಉಗ್ರರಿಗೂ, ಉಗ್ರರನ್ನು ಪೋಷಿಸಿದ ಪಾಕಿಸ್ತಾನಕ್ಕೂ ಕರಾಳ ರಾತ್ರಿಯಾದವು. ಭಾರತ ನೇರವಾಗಿ ದಾಳಿ ಇಟ್ಟಿದ್ದು ಉಗ್ರರ ಮೇಲೆ, ಉಗ್ರರ ತಾಣಗಳ ಮೇಲೆ, ಉಗ್ರರನ್ನು ಪೋಷಿಸಿದ ಪಾಕಿಸ್ತಾನದ ವಾಯು ನೆಲೆಗಳ ಮೇಲೆ. ಕೇವಲ 23 ನಿಮಿಷಗಳಲ್ಲಿ ಪಾಕಿಸ್ತಾನದ ಇಡೀ ಏರ್ ಡಿಫೆನ್ಸ್ ಸಿಸ್ಟಮ್ ಉಡೀಸ್ ಆಗೋಯ್ತು. ಪಾಕಿಸ್ತಾನ ಚೀನಾ ಅಸ್ತ್ರಗಳ ಬಳಕೆಯ ನಿಯಂತ್ರಣಕ್ಕಾಗಿ ಆಕಾಶದಲ್ಲೇ ವ್ಯೂಹ ರಚನೆ ಮಾಡಿತ್ತು ಭಾರತೀಯ ಸೇನೆ. ಭಾರತದ ಅತ್ಯಾಧುನಿಕ ತಂತ್ರಜ್ಞಾನದ ಮುಂದೆ ಮಂಕಾದವು ಪಾಕ್, ಚೀನಾ ಅಸ್ತ್ರಗಳು. ಪಾಕಿಸ್ತಾನದ ಆಕ್ರಮಣ ತಡೆಯಲು ಹೆಚ್ಚು ಸಹಕಾರಿಯಾಗಿದ್ದು ಸ್ವದೇಶಿ ನಿರ್ಮಿತ ಅಸ್ತ್ರ ಆಕಾಶ್ S-400 ಜೊತೆಗಿದ್ದದ್ದು ಕೂಡ ಸಹಾಯ ಆಯಿತು. ಆದರೂ ಆಕಾಶ ದಾಳಿಗೆ ಆಕಾಶದಲ್ಲೇ ಪತ್ರಗುಟ್ಟಿ ಹೋಗಿವೆ ಪಾಕ್ ಕ್ಷಿಪಣಿಗಳು, ಡ್ರೋನ್ಗಳು. ಕರಾರುವಕ್ಕು ಗುರಿ ಮುಟ್ಟಿವೆ ಸಿಡಿದ ಎಲ್ಲ ಅಸ್ತ್ರಗಳು. ಭಾರತದ ವಾಯುಸೇನೆ ದಾಳಿಗೆ ಚೀನಾದ PL-15 ಕ್ಷಿಪಣಿ, ಟರ್ಕಿಯ ಎಹ್ಯಾಮ್ ಕ್ಷಿಪಣಿಗಳು ಸರ್ವನಾಶವಾಗಿವೆ. ಪಾಕ್ನ ಎಲ್ಲ ವಾಯು ನೆಲೆಗಳು ಸದ್ಯಕ್ಕೆ ಕೆಲಸಕ್ಕೆ ಬಾರದಂತಾಗಿವೆ. ಇದಕ್ಕೆಲ್ಲ ಇಸ್ರೋ, ಡ್ರೋನ್ ಫೆಡರೇಷನ್ ಆಫ್ ಇಂಡಿಯಾ ಸಹಕಾರ ಇರೋದು ಕೂಡ ನಮ್ಮ ಹೆಮ್ಮೆ. ಇದೀಗ ಶತ್ರು ರಾಷ್ಟ್ರಗಳನ್ನು ಹೊಡೆದುರುಳಿಸಲು ಸಜ್ಜಾಗಿದೆ ಭಾರ್ಗವಾಸ್ತ್ರ. ಆಧುನಿಕ ಭಾರತದಲ್ಲಿ ಸೇನೆಗೆ ಬಲ ತುಂಬಲಿದೆ ಈ ಭಾರ್ಗವಾಸ್ತ್ರ. ಶತ್ರು ಡ್ರೋನ್ಗಳನ್ನು 16 ಸೆಕೆಂಡ್ಗಳಲ್ಲಿ ಪತ್ತೆ ಹಚ್ಚುತ್ತೆ. 2.5 ಕಿಲೋಮೀಟರ್ ದೂರದಲ್ಲೇ ಡ್ರೋನ್ ದಾಳಿ ಗ್ರಹಿಸುತ್ತೆ. ಆಗಸದಲ್ಲೇ ನಾಶ ಮಾಡುವ ತಾಕತ್ತಿನೊಂದಿಗೆ ಸೇನೆಗೆ ಸೇರುತ್ತಿದೆ ಭಾರ್ಗವಾಸ್ತ್ರ. ಭಾರತದ ಸ್ವದೇಶಿ ನಿರ್ಮಾಣದ ಐರನ್ ಡೋಮ್ ವ್ಯವಸ್ಥೆ ಆಕಾಶ ತೀರ. ಭಾರತವೇ ನಿರ್ಮಿಸಿದ ಮೊದಲ AI ತಂತ್ರಜ್ಞಾನದ ಕ್ಷಿಪಣಿ ವ್ಯವಸ್ಥೆ ಇದು. ಭೂಮಿ ಯುದ್ಧ ವಿಮಾನ, ನೌಕೆಗಳಿಂದಲೂ ಉಡಾಯಿಸಬಹುದು. ಕೃತಕ ಬುದ್ಧಿಮತ್ತೆಯ ಪಕ್ಕಾ ಸ್ವಾಯತ್ತ ರಕ್ಷಣಾ ವ್ಯವಸ್ಥೆ ಇದಾಗಿದ್ದು ಇಸ್ರೋ ಹಾಗೂ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದೆ. ಇದು ಕೂಡ ಭಾರತದ ಹೆಮ್ಮೆಯ ಸರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.